ನೋಡಿ, ನಮ್ಮಲ್ಲಿ ಫೈನಾನ್ಸ್ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ, ನಾನು ನಮ್ಮ ಜನಕ್ಕೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಸರ್ಕಾರ ಈಗ ಎಲ್ಲ ರೀತಿಯಲ್ಲೂ ಕೂಡ ಸವಲತ್ತುಗಳನ್ನು ಮಾಡಿಕೊಡ್ತಾ ಇದ್ದಾರೆ. ನಾವೇ 0% BDCC ಬ್ಯಾಂಕಲ್ಲಿ ಬೇರೆ ಬೇರೆ ನಮ್ಮ ಸಂಸ್ಥೆಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅವ್ರಿಗೆಲ್ಲರೂ ಕೂಡ ಬೇಕಾದಂಥ ರೀತಿಯಲ್ಲಿ ಸಾಲಗಳನ್ನು ಕೊಡ್ತಾ ಇದ್ದೀವಿ. ಸೊ ಇವರು ಅನಾವಶ್ಯಕವಾಗಿ ಸಂಘಗಳನ್ನು ಮಾಡ್ಕೊಳ್ಳುವಂಥದ್ದು, 10 ಜಾಗದಲ್ಲಿ ಸಾಲ ಮಾಡ್ಕೊಳ್ಳುವಂಥದ್ದು ಇವೆಲ್ಲ ಮಾಡಬೇಡ್ದು ಅವರೆಲ್ಲರೂ ಕೂಡ. ನಾನು ಮೈಕ್ರೋ ಫೈನಾನ್ಸ್ ಯಾರೇ ಮಾಡ್ತಾಯಿದ್ರು ಕೂಡ ದಯವಿಟ್ಟು ಅದಕ್ಕೆಲ್ಲ ತಾವು ದೂರ ಇಡಿ. ಇದರಿಂದ ಏನು ಪ್ರಯೋಜನ ಇಲ್ಲ. ತಾವು ದುಡಿದಂಥ ಹಣ ಎಲ್ಲ ಕೂಡ ಇದಕ್ಕೆ ಬಡ್ಡಿ ರೂಪದಲ್ಲಿ ತಾವೆಲ್ಲರೂ ಕೂಡ ಬೆವರು ಸುರಿಸಿದಂಥ ದುಡ್ಡು, ತಾವು ದುಡಿದಂಥ ದುಡ್ಡು ತಾವೆಲ್ಲರೂ ಕೂಡ ವ್ಯಥೆ ಮಾಡ್ತಾಯಿದ್ರಿ ಬಡ್ಡಿನಲ್ಲಿ. ಸೊ ಆ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ನವರು ಕೂಡ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ. ಇಲ್ಲಿಂದ ನಮ್ಮ ಕ್ಷೇತ್ರಗಳಿಂದ, ನಮ್ಮ ಊರುಗಳಿಂದ ಎಲ್ಲ ತೊಲಗಿಸಬೇಕಾಗ್ತದೆ. ಇದರ ಬಗ್ಗೆ ಎಚ್ಚರಿಕೆ ಅರಿವನ್ನು ಕೂಡ ನಾವೆಲ್ಲರೂ ಕೂಡ ನಮ್ಮ ತಾಯಂದಿರಿಗೆ, ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಅಕ್ಕ ತಂಗಿರಿಗೆಲ್ಲರೂ ನಾವು ಕೊಡಬೇಕಾಗ್ತದೆ. ಸರ್ಕಾರದಿಂದನೇ ಇಲ್ಲ ಇದರಲ್ಲಿ RBI ನೋಡಿ, ಇದರಲ್ಲಿ ಯಾವುದೇ ಕೂಡ RBI ಗೈಡ್ಲೈನ್ಸು ಇಲ್ಲ. ಅವರೇನೋ ಇದನ್ನು ಪಾಲನೆನೂ ಮಾಡ್ತಾ ಇಲ್ಲ. ಯಾವ RBIನವರು ಇವ್ರಿಗೆ ಸೂಚನೆಯೂ ಕೂಡ ಕೊಟ್ಟಿಲ್ಲ ಇವ್ರಿಗೆಲ್ಲರೂ ಕೂಡ. ಸೊ RBIಗೂ ಇವ್ರಿಗೇನು ಸಂಬಂಧನೇ ಇಲ್ಲ ಇವರೆಲ್ಲರೂ ಕೂಡ ಇವತ್ತು. ಆದರೂ ಕೂಡ ಇವತ್ತು ಯಾವ್ಯಾವುದೋ ಧರ್ಮಸ್ಥಳದ ಹೆಸರು, ಆ ಹೆಸರು, ಈ ಹೆಸರು ಅಂಥೇಳಿ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ದೇವ್ರುಗಳ ಹೆಸರು ಹೇಳ್ಕೊಂಡು ಸುಮ್ಮನೆ ಜನಕ್ಕೆ ಒಂದು ಯಾಮಾರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಅಂತ್ಯ ಕಾಣಬೇಕು ನಾವೆಲ್ಲರೂ ಕೂಡ ಅಂಥೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಈಗ KPCC ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತೇಳಿ ಒಂದಷ್ಟು ಚರ್ಚೆ ಮಾಡ್ತಾ ಇರೋಂಥದ್ದು, ಪಕ್ಷದಲ್ಲಿ ಒಂದಷ್ಟು ಸಚಿವರು ಕೂಡ ಅದ್ರ ಬಗ್ಗೆ ಹೇಳ್ತಾ ಇರೋಂಥದ್ದು ನೋಡಿ, ಎಲ್ಲರಿಗೂ ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು ಎಲ್ಲದಕ್ಕೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಯಾರೂ ಕೂಡ ಇದರ ಬಗ್ಗೆ ಚಕಾರ ಎತ್ತಬೇಡ್ದು, ಯಾರೂ ಮಾತಾಡಬೇಡ್ದು. ಎಲ್ಲವೂ ಕೂಡ ನಾವು ತಗೊಳ್ತೀವಿ, ನಾವು ತೀರ್ಮಾನ ಮಾಡ್ತೀವಿ, ಅದ್ರ ಬಗ್ಗೆ ಯಾರೂ ಮಾತಾಡಬೇಡ್ದು ಅಂತೇಳಿ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಬದಲಾವಣೆನಿಲ್ಲ, ಯಾರ ಚೇರು ಖಾಲಿನೂ ಇಲ್ಲ. ಸರ್, ಈಗ DK ಶಿವಕುಮಾರ್ ಅವರ ಶಕ್ತಿ ಕುಂದಿಸಬೇಕು ಅಂತೇಳಿ ರೀತಿ ನಡೀತಿದೆ ಅಂತೇಳಿ ಪಕ್ಷದಲ್ಲಿ ನೋಡಿ, ಪಕ್ಷ ಸಂಘಟನೆ ಮಾಡ್ತಾರೆ, ಯಾರು ತಡೆಯೋಕ್ಕಾಗಲ್ಲ. ಎಲ್ಲರೂ ಕೂಡ ಪಕ್ಷ ಸಂಘಟನೆ ಆದ್ರೇ ನಾವೆಲ್ಲ ಉಳ್ಕೊಳ್ಳೋದು. ಅವ್ರು ಓಡಾಡ್ತಾ ಇರೋದು ಪಕ್ಷಕ್ಕೋಸ್ಕರ, ಪಕ್ಷ ಸಂಘಟನೆಗೋಸ್ಕರ ಓಡಾಡ್ತಾಯಿದ್ದಾರೆ. ಪಕ್ಷ ಇದ್ದರೆ ನಾವು, ಅವ್ರು ಹೋರಾಡ್ತಾ ಇರೋದು ಸ್ಥಾನಕ್ಕಲ್ಲ. ಪಕ್ಷ ಸಂಘಟನೆ ಆಗಬೇಕು, ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತುಂಬಬೇಕು. ನಮ್ಮ ಕಾರ್ಯಕ್ರಮಗಳು ಏನಿದೆ ಅದು ಮನೆ ಬಾಗಿಲಿಗೆ, ಜನಗಳಿಗೆ, ಬಡವರಿಗೆ, ರೈತರಿಗೆ, ತಾಯಂದಿರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಹೋರಾಡ್ತಿದ್ರೆ ಹೊರತು ಅವರು ಯಾವುದೇ ಕೂಡ ಸ್ಥಾನಮಾನಕ್ಕೆ ಯಾವತ್ತೂ ಹೋರಾಡ್ತಾ ಇಲ್ಲ. ಸಮಯ ಬಂದಾಗ ಅವ್ರಿಗೆ ಸ್ಥಾನವೂ ಸಿಗುತ್ತೆ, ಗೌರವನೂ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ನೋಡಿ, ಅಭಿಮಾನಿಗಳು ಎಲ್ರಿಗೂ ಇರ್ತಾರೆ, ಎಲ್ಲರೂ ಕೂಗ್ತಾರೆ. ಅವ್ರವ್ರ ಅಭಿಮಾನಿಗಳಿಗೆ ಅವರೆಲ್ಲರೂ ಕೂಡ ಘೋಷಣೆಯನ್ನು ಕೂಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.